ರಾತ್ರಿ ಕತ್ತಲಲ್ಲಿ ನಡೆಯುತ್ತಿದ್ದ ಅಕ್ರಮ ಮಣ್ಣು ದಂಧೆ. ಅದನ್ನು ತಡೆಯಲು ಹೋದ ವ್ಯಕ್ತಿ ಮೇಲೆ ರಕ್ತ ಹರಿಯುವಷ್ಟು ಹಲ್ಲೆ. ಇದು ಸಿನಿಮಾ ಕಥೆ ಅಲ್ಲ, ಬಳ್ಳಾರಿಯ ಕೊಳಗಲ್ಲು ಗ್ರಾಮದ ನಿಜ ಘಟನೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕೊಳಗಲ್ ಹುಲಿಯಪ್ಪ ಗ್ರಾಮದ ಸರ್ಕಾರಿ ಜಾಗವನ್ನ ಲೂಟಿ ಮಾಡ್ತಿದ್ದ ದಂಧೆಕೋರರ ವಿರುದ್ಧ ಧ್ವನಿ ಎತ್ತಿದ್ರು. ಆದ್ರೆ ಆ ಧ್ವನಿಯನ್ನ ಮೌನಗೊಳಿಸಲು ಸಂಚು ನಡೀತಿದ್ಯಾ ಅನ್ನುವ ಅನುಮಾನ ಈಗ ಜನರಲ್ಲಿ ಕಾಡುತ್ತಿದೆ. ಯಾಕಂತಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ನವೀನ್ ಅವರು ಏನ್ ಮಾಡಿದ್ದಾರೆ ಗೊತ್ತಾ? ಮಧ್ಯರಾತ್ರಿ ವೇಳೆ ಪೊಲೀಸ್ ಭದ್ರತೆ ಇಲ್ಲದೆ ಮೇಲಧಿಕಾರಿಗಳಿಗೆ ಮಾಹಿತಿ ನೀಡದೆ ಹೀಗಿದ್ರೂ ಕೂಡ ಹುಲಿಯಪ್ಪರನ್ನ ಮಧ್ಯರಾತ್ರಿ ವೇಳೆ ಸ್ಥಳಕ್ಕೆ ಏಕೆ ಕರೆದುಕೊಂಡು ಹೋದ್ರು? ಇನ್ನೊಂದು ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಹೋಗಿದ್ದು ಹುಲಿಯಪ್ಪ ಅವರು ಬೈಕ್ ನಲ್ಲಿ ಅಂತ, ಆದ್ರೆ ಹಲ್ಲೆ ಆದ ತಕ್ಷಣ ಸರ್ಕಾರಿ ವಾಹನ ಅಲ್ಲಿ ಹೇಗೆ ಕಾಣಿಸಿಕೊಂಡಿತು? ಇದು ಕೇವಲ ನಿರ್ಲಕ್ಷ್ಯನ ಅಥವಾ ಮೊದಲೇ ರೂಪಿಸಿದ ಪ್ಲಾನ? ಅಕ್ರಮ ನಿಲ್ಲಿಸಿ ಅಂದ ವ್ಯಕ್ತಿ ಮೇಲೆ ಅಧಿಕಾರಿಗಳ ಸಮ್ಮುಖದಲ್ಲೇ ಏಕಾಏಕಿ ದಾಳಿ ನಡೆದಿದೆ ಅಂತ. ಆರೋಪಿಗಳು ಪರಾರಿಯಾಗಿದ್ದಾರೆ. ಆದ್ರೆ ಹುಲಿಯಪ್ಪ ಕೇಳ್ತಿದ್ದಾರೆ, ಸರ್ಕಾರಿ ಭೂಮಿಯನ್ನ ಉಳಿಸಬೇಕೆಂದು ಹೋರಾಡಿದವನಿಗೆ ಈ ಪರಿಸ್ಥಿತಿ ಅಂತಂದ್ರೆ ಸಾಮಾನ್ಯ ಜನರ ಸುರಕ್ಷತೆಯಲ್ಲಿದೆ. ನರಸಿಂಹ್, ಗೋಪಾಲ್, ಅನಿಲ್, ವೀರೇಶ್ ಸೇರಿದಂತೆ ಹಲವರ ಹೆಸರುಗಳು ಕೇಳಿ ಬರುತ್ತಿವೆ. ಆದ್ರೂ ಇನ್ನೂ ಕಠಿಣ ಕ್ರಮ ಯಾಕಿಲ್ಲ? ಈ ಪ್ರಕರಣದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಸರ್ಕಾರದ ವಿಶ್ವಾಸಕ್ಕೆ ದೊಡ್ಡ ಕಳಂಕ ಆಗಬಹುದು. ಸತ್ಯ ಮರೆಮಾಚಲು ಯಾರೇ ಪ್ರಯತ್ನಿಸಿದ್ರೂ ಈ ಪ್ರಕರಣ ಈಗ ಜನರ ಕಣ್ಣ ಮುಂದೆ ಬಂದಿದೆ. ಈ ಪ್ರಕರಣದ ಸತ್ಯ ಹೊರಬರಬೇಕು. ಅಧಿಕಾರಿಗಳ ಪಾತ್ರ ಏನು ಅನ್ನೋದು ಬಹಿರಂಗ ಆಗಬೇಕು. ಇಲ್ಲ ಅಂತಂದ್ರೆ ಅಕ್ರಮ ದಂಧೆ ವಿರುದ್ಧ ಧ್ವನಿ ಎತ್ತೋ ಪ್ರತಿಯೊಬ್ಬರಿಗೂ ಕೂಡ ಇದು ಭಯ ಹುಟ್ಟಿಸುವ ಸಂದೇಶವಾಗಲಿದೆ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಬಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮಸ್ಕಾರ. ನನ್ನ ಹೆಸರು ಅಲ್ಲಿ ಕೊಳಗಲ್ ಹುಲಿಯಪ್ಪ. ನನ್ನ ಹೆಸರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಆಮೇಲೆ APMC ಉಪಾಧ್ಯಕ್ಷ. ನಾನು 1-2 ಗಂಟೆಗೆ ಮಣ್ಣು ಹೊಡಿತಾರೆ ಅಂತೇಳಿ 2 ಗಂಟೆಗೆ ಫೋನ್ ಮಾಡಿ ಮನುಷ್ಯನ್ ಜ್ಯೂಲರ್ ನವನಿಗೆ ಫೋನ್ ಮಾಡಿ, ನನ್ನ ಬೈಕ್ ಇಲ್ಲಪ್ಪ, ನೀನ್ ಬಾ, ನಿನ್ಗೆ ಹೋಗೋಣ ಅಂತೇಳಿ ನನ್ನ ಸ್ಕೂಟಿಯಾಗ ಕರ್ಕೊಂಡೋಗಿ ಹೋಗೋದ್ ಮಕ್ಕ ಗಲಾಟೆ ಆಗಿ 1-2 ನಿಮಿಷದಾಗ ಬಡದು ತನ್ನ ಕಾರಣ ಹಾಕ್ಯಂಬಂದು ತಾನೇ ಅಡ್ಮಿಟ್ ಮಾಡ್ಯಾನ. ಆಮೇಲೆ ನನಗೇನನ್ನಾಗಲು ಸಿಂಧೋಳ್ ನರಸಿಂಹ, ಸಿಂಧೋಳ್ ನರಸಿಂಹ ಇವರೇ ಸುತ್ತ ಕಾರಣ. ಇವರು ನಮ್ಗೆ ಅಪರಾಧ ನೋಡ್ತಾರಲ್ಲ, ಅದು ಸುತ್ತ ತನಿಖೆ ನಡಿಬೇಕು. ಎಷ್ಟು ತನಿಖೆ ನಡೀತೈತೆ ರಾತ್ರಿ. ಇವರೇ ಹೇಳ್ಯಾರಲ್ಲ, ಸರ್ಕಾರ ಮಣ್ಣು ಹೊಡೆ ಅಂತ ಕೊಟ್ಟಾರಲ್ಲ, ಇವ್ರು ಯಾರಿಗ್ ಕೊಟ್ರು ಸರ್ಕಾರ ಮಣ್ಣು ಹೊಡೆ ಅಂತ? ಇವ್ರ ಬಾಯಿಲಿಂದ ಮಾತಲ್ಲ. ಸರ್ಕಾರ ಮಣ್ಣು ಹೊಲಕ್ ಹೊಡ್ಕೊಂಡ್ರೆ ನಾವ್ಯಾಕೆ ಬೇಡಮ್ಮ ಸರ್? ನಾವ್ಯಾಕೆ ಬೇಡಮ್ಮನು? ಸರ್ಕಾರ ಹೊಲಕ್ ಹೋದ ರೈತರಿಗೆ ಹೊಡ್ಕೊಂಬಂದು ಬೇಡ ಅನ್ಬಂದ್ ನಾನು ಬೇಡಂಬಕ್ ಯಾಕೆ ಬಡ್ಕೊಂಡ್ ಇದು ತನಿಖೆ ಮಾಡ್ರಿ. ಎಲ್ಲಿ ಹೊಡೆದಾರ ತಿಂಗಳ ಬಟ್ಟಿ ಹೊಡೆದಾರ, ಎಲ್ಲಿ ಹೊಡೆದಾರ ನೀವು ತನಿಖೆ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇವ್ರು ಹುಲಿಯಪ್ಪನ ಬಡದ ಮಕ್ಕ ನಾನು ಇನ್ನು ಯಾರು ಮಣ್ಣು ಹೊಡೆದಿಲ್ಲ ಅಂತೇಳಿ ಬಡದ್ ಹಾಕಿದ್ರು. ಸತ್ತೋಗಿಲ್ಲ ಅಂತ ಬಿಟ್ಟೋಗ್ಯಾರ. ಅವಾಗ ಮನುಷ್ಯ ಜ್ಯೂಲರ್ ಬಂದು ಆ ಗಾಡಿ ತಮ್ಮ ಗಾಡಿ ಜೀಪ್ನ ಕರ್ಕೊಂಬಂದು ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಅವರೇ ಹೋಗ್ಯಾರ. ಮನುಷ್ಯ ಜ್ಯೂಲರ್ ನವೀನ್ ಕರ್ಕೊಂಡು 2 ಗಂಟೆಗೆ. ಆ ಸರ್ಕಾರ ಇವ್ರು ಅಂದಾರಲ್ಲ, ಸರ್ಕಾರ ಮಣ್ಣು ನಾವು ಹೊಲಕ್ ಹಾಕಿವಿ ಅಂತ. ಹೊಲಕ್ ಹಾಕರ್ ಬೇಡ ಮೊದಲ ನಾನು ರೈತರ ಮಗನೇ ಹೊಲಕ್ ಹಾಕೋದು ಬೇಡ ಮೊದಲ. ರೈತರ ಮಗನೇ ನಾನು ಕೂಡ. ಈ ಹೊಲಕ್ ಹಾಕರ್ ಅದನ್ನ ತನಿಖೆ ಆಗ್ಬೇಕಲ್ಲ. ಹೋಗ್ರಿ ಎಲ್ಲೆಲ್ಲಿ ಹೊಡೆದಾರ ಇಲ್ಲ ಸುತ್ತ ಕುಡಿತಿನಿವರೆಗೆ ತಿಂಗಳ ಬಟ್ಟಿ ಮಣ್ಣು ಹೋಗ್ತದೆ. ಕುಡಿತಿನಿವರೆಗೆ ತಿಂಗಳ ಬಟ್ಟಿ ಮಣ್ಣು ಹೋಗ್ತದೆ, 30 ತಿಂಗಳ ಬಟ್ಟಿಗೆ. ಅದನ್ನ ತನಿಖೆ ಮಾಡ್ಬೇಕು. ತನಿಖೆ ಮಾಡಿ ನಾನು ತಪ್ಪಿಸಾದ್ರೆ ನನಗೆ ಶಿಕ್ಷೆ ಕೊಡ್ರಿ, ಇಲ್ಲ ಅವ್ರಿಗೆ ತಪ್ಪಿದ್ರೆ ಬಿಡ್ಬಾಡ್ರಿ, ದಯವಿಟ್ಟು ಬಿಡ್ಬಾಡ್ರಿ, ಕೈ ಮುಗಿದೈತೆ. ಹುಲಿಯಪ್ಪನ ಕೊಲೆ ಮಾಡಿದ್ರೆ ನಮ್ಗೆ ಅಡ್ಡ ಬರೋದಿಲ್ಲ ಅಂತೇಳಿ ಕೊಲೆ ಮಾಡಿಬಿಟ್ರೆ ನಮ್ಗೆ ಅಡ್ಡ ಬರೋದಿಲ್ಲ, ಮಣ್ಣು ನೋಡ್ಕ ಏನನ್ನ ಮಾಡಂತೇಳಿ ಇದು ಅವರು ಒಂದು ಗುಮಾನ ಮಾಡಿ ಬಂದು ಬಡ್ದಿರ ಸರ್. ಸುಮ್ಮನೆ ಕುಂತ್ಕೊಂಡು ನಾನು ಬಂದು ಬಡ್ದಾರ.